ಕೇತುಗ್ರಸ್ಥ ರಕ್ತಚಂದ್ರ ಗ್ರಹಣದ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಇನ್ನು ಬೆಂಗಳೂರಿನ ಬಂಡೆ ಮಹಾಕಾಳಿ ದೇವಸ್ಥಾನ ಎಂದಿನಂತೆ ಓಪನ್ ಇದೆ. ಈಗಾಗಲೇ ಹೇಳ್ತಾ ಇದೆ, ಒಂದಷ್ಟು ದೇವಸ್ಥಾನಗಳಿಗೆ ಈ ಗ್ರಹಣದ ಪ್ರಭಾವ ತಟ್ಟಿದ್ರೆ ಮತ್ತೊಂದಷ್ಟು ದೇವಸ್ಥಾನಗಳಲ್ಲಿ ಗ್ರಹಣದ ಎಫೆಕ್ಟ್ ತಟ್ಟೋದಿಲ್ಲ. ಬೆಳಗ್ಗೆಯಿಂದ ನಿಗದಿತ ಸಮಯದವರೆಗೂ ಕೂಡ ದೇವಸ್ಥಾನಗಳು ಓಪನ್ ಇರುತ್ತವೆ ಅಂತ ಹೇಳಿ. ಇನ್ನು ಬಂಡೆ ಮಹಾಕಾಳಿ ದೇವಸ್ಥಾನ ಓಪನ್ ಇದೆ. ಮಧ್ಯಾಹ್ನ 3ರಿಂದ ಸಂಜೆ 6ರವರೆಗೆ ಚಂದ್ರಶಾಂತಿ ಕೇತು ಶಾಂತಿ ಹೋಮ ನಡೆಯುತ್ತೆ. ಚಂದ್ರ ಮತ್ತು ಕೇತು ಶಾಂತಿ ಕಳಸದ ತೀರ್ಥ ಅಭಿಷೇಕವನ್ನು ಮಾಡಲಾಗುತ್ತೆ. ರಾತ್ರಿ 9 ಗಂಟೆಯವರೆಗೂ ಕೂಡ ಎಂದಿನಂತೆ ದೇವಸ್ಥಾನ ತೆರೆದಿರುತ್ತೆ. ನಮ್ಮ ಪ್ರತಿನಿಧಿ ಕಿರಣ್ ಬಂಡೆ ಮಹಾಕಾಳಿ ದೇವಸ್ಥಾನದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಆಗ್ಲೇ ಹೇಳ್ತಾ ಇದ್ವಿ, ಒಂದಷ್ಟು ದೇವಸ್ಥಾನಗಳಿಗೆ ಈ ಗ್ರಹಣ ಇದೆಲ್ಲ ತಟ್ಟಿದ್ರೆ ಒಂದಷ್ಟು ದೇವಸ್ಥಾನಗಳಿಗೆ ಅದು ತಟ್ಟೋದೇ ಇಲ್ಲ. ಎಂದಿನಂತೆ ಓಪನ್ ಮಾಡಿ ಪೂಜೆ ಪುನಸ್ಕಾರಗಳನ್ನ ನೆರವೇರಿಸಲಾಗುತ್ತೆ. ಆ ಪೈಕಿ ಬಂಡೆ ಮಹಾಕಾಳಿ ದೇವಾಲಯವೂ ಕೂಡ ಒಂದು. ಹೌದು ಮಧುಶ್ರೀ, ವರ್ಷದ ಮೊದಲ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ರಾಜಧಾನಿಯ ಸಾಕಷ್ಟು ದೇವಾಲಯಗಳನ್ನು 12 ಗಂಟೆಯ ಹೊತ್ತಿಗೆ ಈಗಾಗಲೇ ಕ್ಲೋಸ್ ಮಾಡಿರುವಂಥದ್ದು. ದೇವಾಲಯದಲ್ಲಿರುವಂತಹ ದೇವರಿಗೆ ಈಗಾಗಲೇ ಕೂಡ ದರ್ಬಾ ಬಂಧನದ ಮೂಲಕವಾಗಿ ಗ್ರಹಣದ ಎಫೆಕ್ಟ್ ತಟ್ಟಬಾರದು ಅನ್ನುವಂಥ ಒಂದು ಪೂಜಾ ಪದ್ಧತಿಯನ್ನು ಕೂಡ ಆರಂಭ ಮಾಡಿರುವಂಥದ್ದು. ಸದ್ಯ ನಾನೀಗ ಬಂಡೆ ಮಹಾಂಕಾಳಿ ದೇವಾಲಯದಲ್ಲಿ ಬಂಡೆ ಮಹಾಂಕಾಳಿ ದೇವಾಲಯದಲ್ಲಿ ಇವತ್ತು ಚಂದ್ರಗ್ರಹಣ ಮತ್ತು ಹುಣ್ಣಿಮೆ ಎರಡು ಒಟ್ಟಿಗೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಬೆಳಗಿನಿಂದಲೇ ಕೂಡ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ಆರಂಭವಾಗಿರುವಂಥದ್ದು. ದೇವಾಲಯದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಕೂಡ ಈಗಾಗಲೇ ಮಾಡಲಾಗಿರುವಂಥದ್ದು ಒಂದು. ಎರಡನೇದು, ಬಂಡೆ ಮಹಾಕಾಳಿ ದೇವಾಲಯದಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ, ಗ್ರಹಣದ ಸಂದರ್ಭ ಅಂದರೆ 3 ಗಂಟೆ 18 ನಿಮಿಷಕ್ಕೆ ಏನು ಗ್ರಹಣದ ಸ್ಪರ್ಶಕಾಲ ಆರಂಭ ಆಗುತ್ತೆ, ಅಲ್ಲಿಂದ 8 ನಿಮಿಷದವರೆಗೂ ಆಗಿರುತ್ತೆ. ದೇವಾಲಯವನ್ನು ಕ್ಲೋಸ್ ಮಾಡಲಾಗೋದಿಲ್ಲ ಒಂದು. ಎರಡನೇದು, ದೇವಾಲಯದಲ್ಲಿ ಚಂದ್ರ ಮತ್ತು ಕೇತು ಶಾಂತಿಗೆ ಈಗಾಗಲೇ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಅರ್ಚಕರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಒಂದು ಪೂಜಾ ಕೈಂಕರ್ಯಗಳನ್ನು ಕೂಡ ಆರಂಭ ಮಾಡ್ತಾರೆ. ಅಂದರೆ ಗ್ರಹಣ ಏನು ಆರಂಭವಾಗುತ್ತೆ, ಆರಂಭವಾಗುವಂತಹ ಸಂದರ್ಭದಲ್ಲಿ ಇಲ್ಲಿ ವಿಶೇಷವಾದಂತಹ ಹೋಮವನ್ನು ಮಾಡಲಾಗುತ್ತೆ. ಕಳಸವನ್ನಿಟ್ಟು ತಾಯಿಗೆ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳನ್ನು ಆರಂಭ ಮಾಡಲಾಗುತ್ತೆ. ಈ ಸಂದರ್ಭದಲ್ಲಿ ಭೂಮಿಗೆ ಮತ್ತು ದೇವಾಲಯದ ಭಕ್ತರು ಏನಿದ್ದಾರೆ ಅವರಿಗೆ ಯಾವುದೇ ಥರವಾದಂತಹ ದೋಷಗಳು ಉಂಟಾಗಬಾರ್ದು ಅಂತೇಳಿ ಇಲ್ಲಿ ಪೂಜೆ ಪುನಸ್ಕಾರಗಳನ್ನೆಲ್ಲವನ್ನು ಕೂಡ ಮಾಡಲಾಗುತ್ತೆ. ನಾನೇನು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಕಳಸಗಳು, ಆ ಕಳಸಗಳಲ್ಲಿ ವಿಶೇಷವಾದಂತಹ ತೀರ್ಥವನ್ನಿಟ್ಟು ಇಲ್ಲಿ ಪೂಜೆಯನ್ನು ಆರಂಭ ಮಾಡಲಾಗುತ್ತೆ. 6:48ರ ನಂತರದಲ್ಲಿ ಆ ಒಂದು ಕಳಸದಲ್ಲಿರುವಂತಹ ತೀರ್ಥವನ್ನು ತಾಯಿ ಅಂದರೆ ಬಂಡೆ ಮಹಾಕಾಳಿಗೆ ಅಭಿಷೇಕವನ್ನು ಮಾಡುವ ಮೂಲಕವಾಗಿ ಯಾವುದೇ ಥರವಾದಂತಹ ಗ್ರಹಣದ ಎಫೆಕ್ಟ್ ತಟ್ಟಬಾರ್ದು ಅನ್ನುವಂತಹ ಒಂದು ಪದ್ಧತಿ ಕೂಡ ಇಲ್ಲಿರುವಂಥದ್ದು. ಅಂದರೆ ಸಾಮಾನ್ಯವಾಗಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಒಂದು ಹೋಮ ಇವೆಲ್ಲವೂ ಕೂಡ ಆರಂಭ ಆಗುತ್ತೆ. ಬಂಡೆ ಮಹಾಕಾಳಿ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂತಹ ಶಶಿಕುಮಾರ್ ಅವರು ಕೂಡ ನಮ್ಮ ಜೊತೆಲಿದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಬಂಡೆ ಮಹಾಕಾಳಿ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ಮತ್ತು ಇವತ್ತು ಗ್ರಹಣದ ಎಫೆಕ್ಟ್ ಹಿನ್ನೆಲೆಯಲ್ಲಿ ಏನೇನೆಲ್ಲ ಪೂಜಾ ಕೈಂಕರ್ಯಗಳು ನಡೆಯುತ್ತೆ ಸರ್? ಸರ್, ಮೊದಲನೇದಾಗಿ ಪ್ರತಿ ಸಾರಿ ಗ್ರಹಣ ಆದಾಗಲೂ ಯಾವ ಒಂದು ಗ್ರಹಕ್ಕೆ ಅಡಚಣೆಗಳಾಗುತ್ತೋ ಅದರ ಪರವಾಗಿ, ಅಂದರೆ ಈಗ ಚಂದ್ರ ಮತ್ತು ಕೇತು ಆ 2 ಗ್ರಹಗಳ ಪರವಾಗಿ ಒಂದು ಹೋಮವನ್ನು ಮಾಡ್ತಾ ಇದ್ದಾರೆ. ನಮ್ಮ ಮಾತುಂಗ ಭಟ್ರು ಅಂಥೇಳಿ ಶೃಂಗೇರಿ ಪೀಠದಲ್ಲಿ ಅಧ್ಯಯನ ಮಾಡಿದವರು. ಸೊ ಅವರು ಈಗ 3 ಗಂಟೆಗೆ ಬಂದು 3:30ರಿಂದ ಹೋಮ ಪ್ರಾರಂಭ ಆಗುತ್ತೆ. 3:30ರಿಂದ 6:30ವರೆಗೂ ಹೋಮ ಮುಗಿದ ಮೇಲೆ ಆ ಕಳಸದ ನೀರನ್ನ ಅಮ್ಮನವ್ರಿಗೆ ಅಭಿಷೇಕ ಮಾಡಿ ಬರುವಂಥ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಂಡು. ಈಗಾಗಲೇ ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿರುವಂಥ ಸಾಕಷ್ಟು ದೇವಾಲಯಗಳನ್ನು ದರ್ಬಾ ಬಂಧನದ ಮೂಲಕವಾಗಿ ಒಂದು ದೇವಾಲಯಗಳನ್ನು ಕ್ಲೋಸ್ ಮಾಡಲಾಗಿದೆ. ಅಂದರೆ ವಿಶೇಷವಾಗಿ ಬಂಡೆ ಮಹಾಕಾಳಿ ದೇವಸ್ಥಾನದಲ್ಲಿ ಹೋಮ ಇವೆಲ್ಲವೂ ಕೂಡ ನಡೀತಾ ಇರುವಂಥದ್ರ ವಿಶೇಷತೆ ಏನು? ಸರ್, ಅಮ್ಮ ಕಾಳಿ ಅಂದರೆ ನವಗ್ರಹಗಳಿಗೆ ಆ ಅಮ್ಮ ಅಧಿಪತಿ. ಹಾಗಾಗಿ ಈ ಸಂದರ್ಭದಲ್ಲಿ ಆ ಅಮ್ಮನ ಬೇಡಿಕೊಂಡಾಗ ಆಗುವಂಥ ಅನಾಹುತಗಳು ತಪ್ಪಲಿ, ಯಾವುದೇ ಅವಘಡಗಳು ಯಾವುದೇ ಒಂದು ತೊಂದರೆಗಳು ಬರುವಂಥದ್ದನ್ನು ಆ ಅಮ್ಮ ನಿಂತು ಪರಿಹರಿಸಲಿ ಅಂತ ಬೇಡಿಕೊಂಡು ನಾವು ಪೂಜೆಯನ್ನು ಸಲ್ಲಿಸ್ತೀವಿ. ಗ್ರಹಣದ ಸಂದರ್ಭದಲ್ಲೂ ಕೂಡ ಆ ಅಮ್ಮನವರ ದರ್ಶನಕ್ಕೆ ವ್ಯವಸ್ಥೆ ಇರುತ್ತಾ? ಮತ್ತು ಸಂಜೆ ಗ್ರಹಣದ ಮುಕ್ತಾಯದ ನಂತರದಲ್ಲಿ ಏನೇನೆಲ್ಲ ಪೂಜೆಗಳು ನಡೆಯುತ್ತೆ ದೇವಾಲಯದಲ್ಲಿ? ಸರ್, ಖಂಡಿತ ಎಲ್ಲ ಬರುವಂಥ ಭಕ್ತಾದಿಗಳಿಗೂ ಅನುಕೂಲ ವ್ಯವಸ್ಥೆ ಇರುತ್ತೆ. ತಾಯಿ ದರ್ಶನ ಮಾಡ್ಬೋದು. ಮತ್ತು ಗ್ರಹಣ ಮುಗಿದ ಮೇಲೆ ಅಮ್ಮನವ್ರಿಗೆ ಈಗ ತುಪ್ಪ ಹಚ್ಬಿಟ್ಟು ಬಿಟ್ಟಿರ್ತೀವಿ. ಸೊ ಹೋಮ ಆದಮೇಲೆ ಆ ಒಂದು ಹೋಮದ ಅಭಿಷೇಕ ಮಾಡಿ ಆ ಒಂದು ಏನೇ ಒಂದು ತೊಂದರೆಗಳು ಇದ್ದರೂ ಪರಿಹಾರ ಆಗಿ ಭಕ್ತರಿಗೆ ಬರುವಂಥ ಭಕ್ತಾದಿಗಳಿಗೆ ಯಾವುದೇ ಬಾಧೆಗಳು ಅಂದರೆ ರೋಗ ಬಾಧೆ, ಋಣಬಾಧೆ, ದಾರಿದ್ರ್ಯ ಬಾಧೆಗಳು ನಿವಾರಣೆ ಆಗಲಿ ಅಂತ ಕೇಳಿಕೊಂಡು ಪೂಜೆಯನ್ನು ಸಲ್ಲಿಸಿ ಭಕ್ತರಿಗೆ ದರ್ಶನಕ್ಕೆ. ಸರ್, ಈಗ ಸಾಕಷ್ಟು ದೇವಾಲಯಗಳಲ್ಲಿ ಬೆಳಗಿನಿಂದಲೇ ಕೂಡ ವಿಶೇಷ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ನಡೀತಾ ಇರುವಂಥದ್ದು. ಬಂಡೆ ಮಹಾಕಾಳಿ ದೇವಸ್ಥಾನ ಬೆಳಗ್ಗೆ ಎಷ್ಟೊತ್ತಿಗೆ ಓಪನ್ ಆಯಿತು, ರಾತ್ರಿ ಎಷ್ಟೊತ್ತವರೆಗೂ ಕೂಡ ಭಕ್ತರ ದರ್ಶನಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಲಾಗುತ್ತೆ? ಸರ್, ಪ್ರತಿನಿತ್ಯದಂತೆ ಈ ದಿನ ಕೂಡ ಬೆಳಗ್ಗೆ 6 ಗಂಟೆಗೆ ಓಪನ್ ಆಗಿದೆ. ಅಮ್ಮನವ್ರಿಗೆ ಬೆಳಗ್ಗೆ ಪಂಚಾಮೃತ ಅಭಿಷೇಕ ಮುಗಿದಿದ್ದು ಅಭಿಷೇಕದ ನೀರನ್ನ ಹಾಕ್ತಾಯಿದ್ರು ಇಷ್ಟೊತ್ತರೆಗೂ. ಈಗ ಹೋಮ ಪ್ರಾರಂಭ ಆದರೆ ಅಮ್ಮನವ್ರಿಗೆ ತುಪ್ಪವನ್ನು ಹಚ್ಚಿ ಬಿಡ್ತೀವಿ. ಸೊ ಹೋಮದ ಶಕ್ತಿ ಅಮ್ಮನಿಗೆ ಸಲ್ಲಬೇಕು ಅಂತೇಳಿ ಪೂಜೆ ಆದಮೇಲೆ
ಆ ಹೋಮದ ಪೂಜೆಯನ್ನು ನಾವು ಸಲ್ಲಿಸ್ತೀವಿ. ಅಂದ್ರೆ ಗ್ರಹಣದ ಸಂದರ್ಭದಲ್ಲಿ ಭಕ್ತರಿಗೂ ಕೂಡ ಈ ಹೋಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಇದೆಯಾ? ಮತ್ತೆ ನಾಳೆ ಬೆಳಗ್ಗೆ ಎಷ್ಟೊತ್ತಿಗೆ ಮತ್ತೆ ದೇವಾಲಯವನ್ನು ಓಪನ್ ಮಾಡ್ತೀರಾ? ಭಕ್ತರಿಗೆ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸ್ತೀರಾ ಗುರುಗಳೇ? ಖಂಡಿತ ಬರುವಂಥ ಭಕ್ತಾದಿಗಳಿಗೆ ನಾವು ಅದನ್ನೇ ಹೇಳಿದ್ವಿ, ಬಂದು ಆರಾಮಾಗಿ ಹೋಮದಲ್ಲಿ ತಾವು ಸಂಕಲ್ಪ ಮಾಡಿ ಆ ಒಂದು ಹೋಮದ ಪೂಜೆಯನ್ನು ನೀವು ನೋಡ್ಬೋದು. ಆ ಪೂಜೆಯಲ್ಲಿ ಪಾಲ್ಗೊಂಡ್ರೆ ಖಂಡಿತ ನಮಗೆ ಒಂದು ಬರುವಂಥ ತೊಂದರೆಗಳು ನಿವಾರಣೆ ಆಗಲಿ, ಎಲ್ಲ ಶುಭ ಕಾರ್ಯಗಳು ನೆರವೇರುತ್ತೆ. ಹಾಗಾಗಿ ನಾವು ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿದ್ವಿ, ಬರೋರು ಬರ್ಬೋದು. ಮತ್ತು ನಾಳೆ ಬೆಳಗ್ಗೆ 6 ಗಂಟೆಗೆ ಅಮ್ಮನವರ ದರ್ಶನ ಇರುತ್ತೆ. ಸೊ